Good. Mr. MD, this is our proposed plan for Panchamukhi complex in Valmiki Nagar. This is the biggest complex in South Asia. ಗವರ್ಮೆಂಟ್ ಲ್ಯಾಂಡ್ ಅವರು ಇವರು ಗುಡಿಸ್ಲಾಕೊಂಡಿದ್ದಾರೆ. ಇದನ್ನ ನೀವು ವೆಕೆಟ್ ಮಾಡಿ ನಮಗೆ ಕೊಡಿಸಿದ್ರೆ we are going to pay you 10 crores. It's a good proposal. ಆದ್ರೆ ಇದು ಗವರ್ಮೆಂಟ್ ಲ್ಯಾಂಡ್, ನಾವೇ ಹ್ಯಾಕ್ ಕೊಡ್ಸಕ್ ಬರುತ್ತೆ? We are confident that our beloved MD is capable of doing it. Yes. Sir, very simple. 4 years back ಹಿಂದಿನ ಡೇಟ್ ಹಾಕಿ ರೂಲಿಂಗ್ ಪಾರ್ಟಿಯವರು ನಮಗೆ ಸೇಲ್ ಮಾಡಿದ ಹಾಗೆ ಪತ್ರಗಳನ್ನು ಮಾಡಿಕೊಟ್ರೆ ನಾವು ಅದನ್ನೇ ಈಗ ಇವ್ರಿಗೆ ಸೇಲ್ ಮಾಡಿದ್ರೆ ಮುಗಿದೋಯ್ತು. ನಮ್ ಫಂಡ್ಸ್ಗೂ 10 crores ಬರುತ್ತೆ. ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಓಕೆ, ಗೋ ಹೆಡ್ ವಿತ್ ಇಟ್. ಆ ಸ್ಲಮ್ ಅಲ್ಲಿ ಯಾರ್ಯಾರು ವಾಸ ಮಾಡ್ತಿರೋದ್ರಿಂದ ಅವ್ರನ್ನೆಲ್ಲ ಖಾಲಿ ಮಾಡಿಸಿ ಆ ಲ್ಯಾಂಡ್ ನಮಗೆ ವೇಕೆಂಟ್ ಪೊಸಿಷನ್ ಅಲ್ಲಿ ಕೊಡಬೇಕು. ಇಲ್ಲಾಂದ್ರೆ ಲಾಯರ್ ನೋಟಿಸು ಕೋರ್ಟ್ ಅಂತ ಸುಮ್ಮನೆ ಇಟ್ ವಿಲ್ ಬಿ ಹೆಲ್ಡ್ ಅಪ್. ಡೋಂಟ್ ವಾರೆ. ಕ್ರಿಯೇಟ್ ಹಾರರ್, ಕ್ಲಿಯರ್ ದ ಸ್ಲಮ್. ಇಟ್ಸ್ ಡನ್. ವಾಲ್ಮೀಕಿ ನಗರದ ಕನ್ನಡಿಗರೇ, ಇವತ್ತು ಕನ್ನಡ ರಾಜ್ಯೋತ್ಸವ. ಈ ಶುಭ ಸಮಾರಂಭಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಪರಶುರಾಮ್ ಸಾಹೇಬ್ರು ಬಂದಿದ್ದಾರೆ. ಅವ್ರ ಬಗ್ಗೆ ನಿಮ್ಗೆ ಆದಷ್ಟೇ ಹೇಳಿದ್ದೀನಿ. ಸರ್, ಬಾಟಾರಿ ಸರ್? ನಾನಾ? ಹೌದು, ನೀವು ನಮ್ಮ ಮುಖ್ಯ ಅತಿಥಿಗಳು. ಓಹೋ, ಇದಕ್ಕೆ ನೀನ್ ನನ್ ಕರ್ಕೊಂಡ್ ಬಂದಿದ್ದು? ಆಯ್ತೇನಪ್ಪ? ಸರ್ ಒಂದೆರಡು ಮಾತಾಡಿ ಸರ್. ನಾನಾ? ಹೌದು ಸರ್, ನೀವು ನಮ್ಮ ಚೀಫ್ ಗೆಸ್ಟ್. ಏನಪ್ಪ ಮಾತಾಡ್ಲಿ ನಾನು? ನಮ್ಮ ಆತ್ಮೀಯ ಬಂಧುಗಳೇ, ಇವತ್ತು ಕನ್ನಡ ರಾಜ್ಯೋತ್ಸವ. ನಮ್ಮ ಅಪ್ಪು ಇಂದ ನಿಮ್ಮನ್ನೆಲ್ಲ ನೋಡುವಂತ ಒಂದು ಸುಯೋಗ ನನ್ನ ಪಾಲಿಗೆ ಸಿಕ್ಕಿದೆ. ದೊಡ್ಡವರು ಹೇಳ್ತಾರೆ ತಾಯಿಗಿಂತ ದೇವರಿಲ್ಲ ಅಂತ. ಅದನ್ನು ಬಿಟ್ಟರೆ ಎರಡನೇದಾಗಿ ನಾವು ಪ್ರೀತಿಸೋದು ಯಾವುದು? ಮಾತೃಭಾಷೆ. ಅದು ನಮಗೆ ತಾಯಿ ಇದ್ದ ಹಾಗೆ. ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾವುಗಳು ಯಾವಾಗಲೂ ಪರಾವಲಂಬಿಗಳಾಗಿರಬಾರದು. ಅಂದ್ರೆ ಬೇರೆಯವ್ರ ಸಹಾಯದಿಂದ ಬದುಕಬೇಕು ಅನ್ನತಕ್ಕಂಥ ಆಸೆನ ಬಿಟ್ಬಿಡ್ಬೇಕು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ನಮ್ಮ ಸ್ವಂತ ದುಡಿಮೆಯಿಂದ ನಾವು ಬದುಕಬೇಕು. ಕಂಡವ್ರ ಕಾಸಿಗೆ ಆಸೆ ಪಡಬಾರದು. ಆ ಕಾಸನ್ನ ದುರ್ವಾಸನೆ ಅಂತ ತಿಳ್ಕೋಬೇಕು. ಹಣದಲ್ಲಿ ನಾವು ಶ್ರೀಮಂತಿಕೆನ ಕಾಣಕ್ ಆಗೋದಿಲ್ಲ, ಗುಣದಲ್ಲಿ ಕಾಣಬೇಕು. ಆ ಭಾವನೆ ಯಾವಾಗ ನಮ್ಮಲ್ಲಿ ಶಾಶ್ವತವಾಗಿರುತ್ತೋ ಆವಾಗ ನಮ್ಮಂತಹ ಶ್ರೀಮಂತರು ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಈ ಸತ್ಯನ ನಾವೆಲ್ಲರೂ ತಿಳ್ಕೊಂಡು ಬದುಕಬೇಕು. ಇದೇ ಈ ಕನ್ನಡ ರಾಜ್ಯೋತ್ಸವದ ಅರ್ಥ. ಜಯ ಕರ್ನಾಟಕ ಮಾತೆ. ಕನ್ನಡ ಮಾತೆಗೆ ಜೈ ಭುವನೇಶ್ವರಿಗೆ. ಕನ್ನಡ ಮಾತೆಗೆ ಜೈ ಭುವನೇಶ್ವರಿಗೆ. ಜೈ ಭುವನೇಶ್ವರಿಗೆ. ಜಯ ಕರ್ನಾಟಕ ಮಾತೆ. ನಿಮ್ ಗುಡಿಸಲ್ಗಳಿಗೆಲ್ಲ ಯಾರೋ ಬೆಂಕಿ ಹಚ್ತಾ ಇದ್ದಾರೆ. ಬಿಡುಗಡೆ ಅವನ್ನ ಚಚ್ಚಿ ಕೈಗೆ ಸಿಕ್ತವನ್ನೆಲ್ಲ ಕಟ್ ಹಾಕಿ.
ನಿಮ್ ಬೇಡಿಕೆ ಏನಿದ್ರು ಬರಹ ರೂಪದಲ್ಲಿ ಕೊಡಿ, ನಾವದನ್ನ ಪರಿಶೀಲಿಸ್ತೀವಿ. ನಾವು ನಿಮ್ಮನ್ನ ಬೇಡೋದಕ್ಕೆ ಬಂದಿಲ್ಲ ರೀ, ನ್ಯಾಯನ ಕೇಳೋದಕ್ಕೆ ಬಂದಿದ್ದೀವಿ. ದುಡುಕ್ಬೇಡಿ, ಶಾಂತರಾಗಿ ಹಿಂದಿರುಗಿ, ನಿಮಗೆ ನ್ಯಾಯನ ನಾವು ದೊರಕಿಸ್ಕೊಡ್ತೇವೆ. ಈ ಮಾತನ ಭರವಸೆಯಲ್ಲಿ ನಮಗೆ ನಂಬಿಕೆ ಇಲ್ಲ. ವರ್ಷಾನುಗಟ್ಲೆ ಇದ್ದ ಜಾಗನ ಬಿಡಿಸೋದಿಕ್ಕೆ ಜೀವ ಸಹಿತ ಜನನ ಸುಟ್ಟಿದ್ದಾರೆ ದ್ರೋಹಿಗಳು. ಇದೇನ ಆಡಳಿತ? ಇದೇನಾ ಪ್ರಜಾರಾಜ್ಯ? ಇದೇನಾ ನೀವು ಬಡತನ ನಿರ್ಮೂಲ ಮಾಡೋ ರೀತಿ? ನಮಸ್ಕಾರ. 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 ಇದು ನಮ್ ತಪ್ಪಲ್ಲ. ಚುನಾವಣೆ ಹತ್ರ ಬರ್ತಿದೆಯಲ್ಲ, ವಿರೋಧ ಪಕ್ಷದವರು ನಮ್ ಪಕ್ಷಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಮಾಡ್ತಾ ಇರೋ ಪಿತೂರಿ ಇದು. ಪಿತೂರಿನೋ ತುತೂರಿನೋ ಅದು ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದಿಷ್ಟೇ, ವಾಲ್ಮೀಕಿ ನಗರ ನಮ್ಮ ನೆಲ, ಅದು ನಮ್ದಾಗಬೇಕು. ನೊಂದವ್ರಿಗೆ ಸೂಕ್ತ ಪರಿಹಾರ ಸಿಗಬೇಕು. ಅವ್ರು ಯಾರೇ ಆಗಿರ್ಲಿ, ದುಷ್ಕರ್ಮಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅಲ್ಲಿ ತನಕ ಈ ಜಾಗ ಬಿಟ್ಟು ನಾವು ಕದೋದಿಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇದಕ್ಕೆ ಕೂಡಲೇ ಪರಿಹಾರ ಕೊಡಲೇಬೇಕು. ಗೃಹಮಂತ್ರಿಗಳ ಕೂಡಲೇ ರಾಜೀನಾಮೆ ಕೊಡಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನೋಡಿ, ನಿಮ್ಗಾಗಿ ನಮ್ ಘನ ಸರ್ಕಾರ ಸುಗ್ರೀವಾಜ್ಞೆ ತಂದಿದೆ. ನೀವ್ ಆ ಜಾಗದಲ್ಲಿ ವಾಸ ಮಾಡ್ಬೋದು. ಇನ್ಮೇಲೆ ಆ ಜಾಗ ನಿಮ್ದೇನೆ. ಸರ್ಕಾರದಿಂದ ನೊಂದೋರ್ಗೆ ತಲಾ 5,000 ರೂಪಾಯಿ ಪರಿಹಾರ ಧನ ಕೊಡಲಾಗುತ್ತೆ. ನಿಮಗ್ ಸೂಕ್ತ ರಕ್ಷಣೆ ಸಹ ಕೊಡಲಾಗುತ್ತೆ. ನಿಮ್ಮೇಲೆ ಅನ್ಯಾಯ ಮಾಡಿದವ್ರ ವಿರುದ್ಧ ಸರ್ಕಾರದ ತನಿಖೆ ಆದೇಶ ವಿಚಾರಣೆ ಮಾಡಲಾಗುತ್ತೆ. ನಾನು ಅದನ್ನ ನೋಡಬಹುದಾ? ಓ, ಖಂಡಿತ ತಗೊಳ್ಳಿ. ವೆರಿ ಗುಡ್, ಥ್ಯಾಂಕ್ ಯು. ವೆಲ್ಕಮ್. ಬಂಧುಗಳೇ, ನಮ್ಮ ಬೇಡಿಕೆಗಳೆಲ್ಲ ಈಡೇರಿದೆ. ಪರಶುರಾಮ್, ಪರಶುರಾಮ್, ಪರಶುರಾಮ್. ಹೂ ಇಸ್ ದಿಸ್ ಪರಶುರಾಮ್? ಶತ್ರುನ ಮೊಳಕೆನಲ್ಲೇ ಚಿಗಿಟ್ ಹಾಕಬೇಕು. He has grown up so big. He is threatening our organization. Because of him we have lost 10 crores. ನೀವೆಲ್ಲ ಎದ್ಕೊಂಡು ಏನ್ ಮಾಡಿದ್ರಿ? ನಿಮ್ ಬದಲಿಗೆ ಪರಶುರಾಮ್ ನಂತ ಒಬ್ಬ ಇದ್ರೆ ಸಾಕಿತ್ತು. ಮಿಸ್ಟರ್ ನಾಯಕ್. ಎಸ್ ಸರ್. ಗಿವ್ ಮಿ ಫುಲ್ ಡೀಟೇಲ್ಸ್ ಆಫ್ ದಟ್ ಪರ್ಸನ್. ಇಲ್ಲಿದೆ ಸರ್. ಆತನೇ ಪರಶುರಾಮ್, ಎಕ್ಸ್ ಮಿಲಿಟರಿ ಮ್ಯಾನ್. Now running Parshuram services, having a wife and 6-year boy. You need not worry, sir. We will deal with him. No, I will deal with him. ಸಾವಿರಾರು ಜನ ರೌಡಿಗಳನ್ನ ಸಾಕ್ತಾ ಇರೋ ಕ್ರೂರಿಗಳ ಗುಂಪು. ಸರ್, ನಿಜ ಹೇಳಬೇಕು ಅಂದ್ರೆ ನಮ್ಮನ್ನ ಸರ್ಕಾರ ಆಳ್ತಾ ಇದೆ, ಆ ಸರ್ಕಾರನ ಆ ಗುಂಪು ಆಳ್ತಾ ಇದೆ. ಏನ್ ನಂಬೋದಕ್ಕೆ ಅಸಾಧ್ಯವಾದ ವಿಷಯ ಹೇಳ್ತಾ ಇದ್ದೀರಿ? ಹೌದು, ನಂಬೋದು ಕಷ್ಟ, ಆದ್ರೆ ಸತ್ಯ. ಬೆಂಕಿ ಬಿದ್ದ ವಾಲ್ಮೀಕಿ ನಗರದ ಜಾಗ ನ್ಯಾಯವಾಗಿ ಸರ್ಕಾರಕ್ಕೆ ಸೇರಿದ್ದು. ಅದನ್ನ ಆ ಗುಂಪಿನ ಲೀಡರ್ ಎಷ್ಟೋ ವರ್ಷಗಳಿಂದ ಆ ಜಾಗನ ಕೊಂಡ್ಕೊಂಡಂಗೆ ಕಾಗದ ಪತ್ರಗಳನ್ನ ಮಾಡ್ಕೊಂಡು ಈ ಕೋಟ್ಯಾಂತರ ರೂಪಾಯಿ ಮತ್ತೊಬ್ಬರಿಗೆ ಮಾರ್ತಾ ಇದ್ದಾನೆ ಸರ್. ಯಾಕೆ ಆ ಗುಂಪನ್ನು ಎದುರಿಸೋದಕ್ಕೆ ಯಾರೂ ಇಲ್ವಾ?
ಇಷ್ಟ ದಿನ ಇರ್ಲಿಲ್ಲ, ಈಗಂತ ತಾಕತ್ತಿರೋ ವ್ಯಕ್ತಿಯೊಬ್ಬರು ನಂಗೆ ಸಿಕ್ಕಿದ್ದಾರೆ ಸರ್. ಯಾರು? ನೀವೇ. ನಾನಾ? ಹೌದು ಸರ್. ಅವ್ರು ಮಾಡೋ ಅಮಾನುಷ ಕೃತ್ಯಗಳನ್ನ ನೋಡಿ ರೋಷ ತಡಿಲಾರ್ದೆ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಈ ಫೈಲ್ ನ ರೆಡಿ ಮಾಡಿದೆ ಸರ್ ನಾನು. ಆದ್ರೆ ಇನ್ ಪಬ್ಲಿಷ್ ಮಾಡಕ್ ಯಾರೋ ಮುಂದೆನೆ ಬರ್ತಾ ಇಲ್ಲ ಸರ್. ಯಾಕೆ? ಆ ಜನಗಳನ್ನ ಅಕಸ್ಮಾತ್ ಎದುರಾಕೊಂಡ್ರೆ ಅವರನ್ನ ಅವ್ರು ಉಳಿಸೋದಿಲ್ಲ ಅಂತ ಹೆದರ್ಸ್ತಾರೆ ಸರ್. ಪೆನ್ ಇಸ್ ಮೈಟಿಯರ್ ದೆನ್ ಸೋರ್ಡ್ ಅಂತ ಹೇಳ್ತಾರಲ್ಲ ಸರ್, ಅವ್ರ ಗನ್ ಮುಂದೆ ನಮ್ ಪೆನ್ಗಿಂದೆಲ್ಲ ಕೆಲ್ಸಕ್ಕೆ ಬರೆದ ವಿಷಯಗಳು ಸರ್. ಮೈ ಗಾಡ್, ಜಡ್ಜ್ ಮಗನ ಕೈನೇ ಕತ್ತರಿಸಾಕ್ಬಿಟ್ರ? ಹೌದು ಸರ್, ಕೈ ಹೋದ್ರೂ ಪರವಾಗಿಲ್ಲ, ಮಗ ಬದುಕಿದ್ರೆ ಸಾಕು ಅಂತ ಜಡ್ಜು ತಪ್ಪು ತೀರ್ಪನ್ನ ಕೊಟ್ಟು ನಿಜವಾದ ಕೊಲೆಗಾರನ್ನ ಬಚಾವ್ ಮಾಡಿದ್ರು ಸರ್. ಇಂಥ ವಿಷಯಗಳನ್ನ ತಿಳಿದ ಮೇಲೆ ನನಗೆ ಅವ್ರ ಮೇಲೆ ರೋಷ ಬಂದಿದ್ದು ಸರ್. ಆದ್ರೆ ನಾನು ಏನ್ ಮಾಡ್ಲಿ, ನಾನು ಒಂಟಿಯಾಗಿ ಅವ್ರನ್ನ ಎದುರಿಸಿ ನಿಲ್ಲೋ ಶಕ್ತಿ ನನ್ನ ಹತ್ರ ಇಲ್ಲ ಸರ್. ಸರ್, ನೀವು ಅವ್ರನ್ನ ಎದುರಿಸೋಕ್ ನಿಂತ್ಕೊಂಡ್ರೆ ನಾನ್ ನಿಮ್ ಜೊತೆ ಇರೋಕ್ ಸಿದ್ಧ ಸರ್. ಮಿಸ್ಟರ್ ದಿವಾಕರ್, ನಾನ್ ಸೈನ್ಯದಲ್ಲಿದ್ದವನು. ದಿನ ಯುದ್ಧ, ಹೋರಾಟ, ಸಾವು, ನೋವು ಇದನ್ನೆಲ್ಲ ನೋಡಿ ನೋಡಿ ತುಂಬಾ ಸಾಕಾಗೋಗ್ಬಿಟ್ಟಿದೆ. ಈಗ ನನಗೆ ಬೇಕಾಗಿರೋದು ಶಾಂತಿ, ನೆಮ್ಮದಿ, ಅಲ್ಪ ಸ್ವಲ್ಪ ಸಮಾಜ ಸೇವೆ ಅಷ್ಟೇ. ತಗೊಳ್ಳಿ. ಈ ಫೈಲ್ ನಿಮ್ಮ ಹತ್ರನೇ ಇರ್ಲಿ ಸರ್. ಪ್ಲೀಸ್, ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ಸರ್, ಬಹಳ ಕಷ್ಟಪಟ್ಟು ಫೈಲ್ ರೆಡಿ ಮಾಡಿದೀನಿ ಸರ್. ನಿಮ್ಗೆ ಯಾವ್ದಾದ್ರು ಬಿಡುಗಿದ್ದಾಗ ರೆಫರ್ ಆದ್ರೂ ಮಾಡಿ ಸರ್. ನನಗೆ ಬಿಡುವೆಲ್ಲಿರ್ತೀರಿ, ಮಾಡಬೇಕಾದ ಕೆಲಸ ಬೇಕಾದಷ್ಟು ಇರುತ್ತೆ. ಯಾವತ್ತಾದ್ರೂ ಈ ಫೈಲ್ ನ ಅವಶ್ಯಕತೆ ಬಿದ್ದಾಗ ಈ ನಂಬರ್ ಟೆಲಿಫೋನ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು. ತಿನ್ನು ಮರಿ, ನೀನು ನಮ್ಮ ಪಾಪು ಇದ್ದಾಗೆ. ಊಟ ಮಾಡಪ್ಪ. ಅಳ್ಬೇಡಪ್ಪ. ಯಾಕಪ್ಪ ಅಳಬಾರ್ದು, ಧೈರ್ಯವಾಗಿರು. ಇದನ್ನ ನಿನ್ ಮನೆ ಅಂತ ತಿಳ್ಕೊ, ಹ್ಯಾಪಿ ಆಗಿರು. ನೋಡು, ಅವನ್ನ ನಿನ್ ತಮ್ಮ ಅಂತ ತಿಳ್ಕೊ, ಅವ್ರನ್ನ ನಿನ್ ತಾಯಿ ಅಂತ ತಿಳ್ಕೊ. ನಿನ್ನ ಸ್ಕೂಲ್ಗೆ ಸೇರಿಸ್ತೀನಿ, ಓದಿ ವಿದ್ಯಾವಂತನಾಗು. ಡ್ಯಾಡಿ, ಅಪ್ಪು ಹತ್ರ ನಾನು ಹೊತ್ಬಿಡ್ತೀನಿ. ಅಪ್ಪು ಊಟ ಮಾಡಿದ್ರೇನೆ ನಾನು ಊಟ ಮಾಡೋದು. ಅಪ್ಪು, ನಾಳೆ ನನ್ ಬರ್ತೆ ಅಲ್ವಾ? ನೀನ್ ನಗ್ತಾ ನಗ್ತಾ ಇರ್ಬೇಕು. ಎಲ್ಲಿ ಸ್ವಲ್ಪ ನಗು. ಗುಡ್ ಗುಡ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಐ ಆಮ್ ಸಾಗರ್, ಆಪರೇಟರ್ ಆಫ್ ಹೋಟೆಲ್ ಮೂನ್ಲೈಟ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ವಾಟ್ ಕ್ಯಾನ್ ಐ ಡು ಫಾರ್ ಯು? ಸರ್, ನಮ್ಮ ಹೋಟೆಲ್ಗೆ ಕೆಲವು ವಿಐಪಿಸ್ ಬಂದಿದ್ದಾರೆ. ವೆರಿ ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್ಸ್. ದೇ ವಾಂಟ್ ಪರ್ಸನಲ್ ಸೆಕ್ಯೂರಿಟಿ. ಪರ್ಸನಲ್ ಸೆಕ್ಯೂರಿಟಿ ಅಂದ್ರೆ ಹೇಗೆ, ಯಾವ ತರ? ಬೆಟರ್ ಯು ಕಮ್ ವಿತ್ ಮೀ. ಅಲ್ಲೇ ಕೂತು ಪರ್ಸನಲ್ ಮಾತಾಡಿ ನೀವೇ ಡಿಸೈಡ್ ಮಾಡ್ಬೋದು. ದಟ್ಸ್ ಗುಡ್. ಬನ್ನಿ ಸರ್. ಪ್ಲೀಸ್ ಕಮ್ ಸರ್. Please come inside. You're Mr. Parshuram. Mr. Sagar. Mr. Parshuram, I am Purohit. Glad to meet you. This is Kulkarni. Hello. This is Nayak. Hello. This is our great MD. Hello. Please be seated. Thank you. ನನ್ನಿಂದ ಏನ್ ಆಗ್ಬೇಕಾಗಿದೆ ಅಂತ ತಿಳ್ಕೊಬಹುದಾ? ಸಾಗರ್ ಹೇಳಿಲ್ವಾ? ಹೇಳಿದ್ರು, ಯಾರೋ ವಿಐಪಿಗಳು ಬಂದಿದ್ದಾರೆ, ಸೆಕ್ಯೂರಿಟಿ ಬೇಕು ಅಂತ. ನನ್ಗನ್ಸುತ್ತೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ ಅಂತ. ತುಂಬಾ ಕಿಲಾಡಿಗಳು ಮಿಸ್ಟರ್ ಪರಶುರಾಮ್. ಬಹಳ ಬೇಗ ವಿಷಯ ತಿಳ್ಕೊಂಡ್ಬಿಡ್ತೀರಾ. ಅದ ನಮ್ಮ ಕಸುಬು. ಮೊದಲನೇ ಸಲ ಸೇರಿದ್ದೀವಿ.
ಈ ಸಂತೋಷದ ಸಂದರ್ಭದಲ್ಲಿ ಪ್ಲೀಸ್ ಹ್ಯಾವ್ ಇಟ್. ಥ್ಯಾಂಕ್ ಯು. ಸಾರಿ, ನನಗಿಂತ ಅನಾವಶ್ಯಕವಾದ ಅಭ್ಯಾಸಗಳು ಯಾವುದೂ ಇಲ್ಲ. ಮಿಲಿಟರಿಲಿ ಇದ್ದವ್ರು ನೀವು, ನಿಮಗೆ ಈ ಅಭ್ಯಾಸ ಇಲ್ಲ ಅಂತಿರಲ್ಲ. ನಾನು ಮಿಲಿಟರಿಲಿ ಇದ್ದ ವಿಷಯ ನಿಮಗೆ ಹೇಗೆ ಗೊತ್ತು? ನಮ್ಗೆ ಯಾರ ಬಗ್ಗೆ ಯಾರು ಹೇಳ್ಬೇಕಾಗಿಲ್ಲ. ಬೇಕು ಅಂದವ್ರ ವಿಷಯ ತಾನಾಗೆ ತಿಳಿದು ಹೋಗತ್ತೆ. ನೋಡಿ ಈ ಫೈಲ್ನ, ನಿಮ್ ಚರಿತ್ರೆನೇ ಇದ್ರಲ್ಲಿದೆ. ಎಮರ್ಜೆನ್ಸಿ ಪೀರಿಯಡ್ ನಲ್ಲಿ ನೀವು ಆರ್ಮಿನಲ್ಲಿದ್ರಿ. ಅತ್ಯಂತ ಗೋಪ್ಯವಾದ ಗೆರೆಲ್ಲಾ N16 ಕಮಾಂಡೋಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರಿ. ಬ್ರಿಗೇಡಿಯರ್ ಶ್ರೀವಾತ್ಸವ್ ಅವ್ರನ್ನ ಶತ್ರುಗಳು ಅಪಹರಣ ಮಾಡಿದಾಗ ನೀವೊಬ್ಬರೇ ಜೀವನ ಪಣ ತೊಟ್ಟು ಶತ್ರುಗಳ ಕ್ಯಾಂಪ್ ನುಗ್ಗಿ ಅವ್ರನ್ನ ಬಿಡಿಸ್ಕೊಂಡು ಬಂದು ನಮ್ ದೇಶಕ್ಕೆ ಕೀರ್ತಿ ತಂದಿದ್ದೀರಿ. ಅದು ಮುಗಿದೋದ ಕಥೆ. ಈಗ ನಡಿಬೇಕಾಗಿರೋ ಕಥೆ ಏನ್ ಹೇಳಿ. ಮಿಸ್ಟರ್ ಪುರೋಹಿತ್, ಅವ್ರಿಗೆ ವಿಷಯ ತಿಳಿಸಿ. ಮಿಸ್ಟರ್ ಪರಶುರಾಮ್, ನಿಮ್ಮಂಥ ಮೇಧಾವಿಗಳು, ಧೈರ್ಯಶಾಲಿಗಳು ತುಂಬಾ ಅಪರೂಪ. ನಿಮ್ಮ ಕ್ವಾಲಿಟೀಸ್ ನಮ್ಮ MDಗೆ ಬಹಳ ಹಿಡಿಸ್ಬಿಟ್ಟಿದೆ. ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್ಸ್. ನೀವು ನಮ್ಮಲ್ಲೊಬ್ಬರಾಗಿ ನಮ್ಮ ಜೊತೆ ಇರಬೇಕು ಅಂತ ಅವರಿಗೆ ಬಹಳ ಆಸೆ. ಸ್ವತಂತ್ರವಾಗಿರ್ಬೇಕು ಅಂತ ನನ್ನ ಆಸೆ. ನಿಮ್ಮ ಸ್ವತಂತ್ರಕ್ಕೆ ನಾವು ಅಡ್ಡಿ ಬರಲ್ಲ. ನಮಗ್ ಬೇಕಾದಾಗ ನಮ್ ಕೆಲಸ ಮಾಡ್ಕೊಟ್ರೆ ಸಾಕು. ನೀವು ಮಾಡಿ ಅಂದ ಕೆಲಸ ನನ್ನ ಮನಸ್ಸಿಗೆ ಹಿಡಿಸ್ತೇ ಹೋದ್ರೆ ನೀವು ನ್ಯಾಯವಾದ ಕೆಲಸನೇ ಮಾಡಿಸ್ತೀರಿ ಅಂತ ನಾನು ಹೇಗೆ ನಂಬೋದು? ಕಣ್ಣುಗಳೇ ಮನಸ್ಸಿನ ಕನ್ನಡಿ ಅಂತಾರೆ. ನಿಮ್ಮ ಕಣ್ಣುಗಳನ್ನ ನೋಡಿದ್ರೆ ಸ್ಪಷ್ಟವಾಗುತ್ತೆ ನೀವು ಸಭ್ಯರಲ್ಲ ಅಂತ. ನಮ್ ಗುಣಗಾನ ಮಾಡ್ಲಿಕ್ಕೆ ನಿಮ್ಮನ್ನಿಲ್ಲಿ ಕರೆಸ್ಲಿಲ್ಲ. ನಮ್ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಅಡ್ಡಿ ಬರಬೇಡಿ ಅಂತ ಎಚ್ಚರಿಕೆ ಕೊಡೋಕೆ ಕರೆಸಿದ್ದು. ಆ ಸ್ಲಮ್ಗೂ ನಿಮ್ಗೂ ಏನ್ರಿ ಸಂಬಂಧ? ವಾಲ್ಮೀಕಿ ನಗರಕ್ಕೆ ಬೆಂಕಿ ಬಿದ್ರೆ ವೇದವ್ಯಾಸ ನಗರದಲ್ಲಿರೋ ನಿಮ್ಗೇನ್ರಿ ನಷ್ಟ? ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ನಮ್ ಕಡೆ ಸೇರ್ಕೊಂಡು ನಮ್ಮಲ್ಲಿ ಒಬ್ಬರಾಗಿ ನಮ್ ಕೆಲಸ ಮಾಡ್ಕೊಂಡಿದ್ರೆ ಲಕ್ಷಾಂತರ ರೂಪಾಯಿ ಸಂಪಾದಿಸ್ಕೊಂಡು ಹಾಯಾಗಿರ್ತೀರ. ಅದ್ ಬಿಟ್ಟು ನಮ್ಗೆ ಎದುರಾಗಿ ಏನಾದ್ರೂ ಚಿಲ್ಲರೆ ಕೆಲಸ ಮಾಡಿದ್ರೆ ಏನ್ರಿ ಮಾಡ್ತೀರಾ? ನಿಮ್ಮ ಕುಡಿಯೋದಕ್ಕೆ ಬಿಸ್ಕಿ, ತಿನ್ನೋದಕ್ಕೆ ಮೃಷ್ಟಾನ್ನ, ವಾಸಕ್ಕೆ ಬಂಗ್ಲೆ, ಓಡಾಡೋದಕ್ಕೆ ಕಾರು, ನೀವುಗಳು ಮಾಡಬಾರ್ದು ಅನ್ಯಾಯ ಮಾಡೋದಕ್ಕೆ 5 ಸ್ಟಾರ್ ಹೋಟೆಲ್ ಬೇಕು. ನಿಮ್ಮ ಸುಖಕ್ಕೆ, ಮಜಕ್ಕೆ, ಸಂಪಾದನೆಗೆ ಒಪ್ಪತ್ತನ ಗಂಜಿಗೂ ಗತಿ ಇಲ್ದೇ ಇರೋ ಗುಡಿಸನ್ ಜನ ಬೆಂಕಿಯಲ್ಲಿ ಬಿದ್ದು ಸಾಯ್ಬೇಕು. ನಾವು ಕಣ್ಣಿದ್ದು ಇಂಥ ಅನ್ಯಾಯನ ನೋಡ್ತಾ ಇರ್ಬೇಕಲ್ಲ. ನೀವೆಲ್ಲ ಗೋಮುಖ ವ್ಯಾಘ್ರ ಅಂತಾರಲ್ಲ ಹಾಗೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ದೇಶನೇ ಲೂಟಿ ಮಾಡ್ತಾ ಇದ್ದೀರಿ. ನಿಮ್ಗಳನ್ನ ಸಜೀವಾಗಿ ಸುಟ್ಟು ಬೂದಿ ಮಾಡಿದ್ರು ಪಾಪ ಇಲ್ಲ. ಜ್ಞಾಪಕ ಇಟ್ಕೊಂಡಿರಿ, ಕಾಲ ಹೀಗೆ ಇರೋಲ್ಲ. ಜನ ನೊಂದು ರೊಚ್ಚಿಗೆದ್ದಾಗ ನಿಮ್ಗಳನ್ನ ಕತ್ತರಿಸಿ ತುಂಡು ತುಂಡು ಮಾಡಿ ನಾಯಿಗಳಿಗೆ ಹಾಕ್ತಾರೆ. ಅದಕ್ಕೆ ಮುಂಚೆ ಎಚ್ಚೆತ್ಕೊಂಡು ಬದುಕೋದಕ್ಕೆ ದಾರಿ ನೋಡ್ಕೊಳ್ಳಿ. ಬಾಯ್. ವಾರ್ ಫೀಲ್ಡ್ ಅಲ್ಲಿ ಫಿರಂಗಿ ಗುಂಡುಗಳಿಗೆ ಜಗ್ಲಿಲ್ಲ ನಾನು. ಕೇವಲ 4 ಗೋಡೆಗಳ ಮಧ್ಯೆ ಗುಂಡು ಹಾಕೊಂಡು ಗೂಂಡಾಗಿರಿ ಮಾಡೋ ನಿನ್ನಂಥ ಹಲಾಲ್ ಟೋಪಿಗೆ ಹೆದರ್ಕೋತೀನಿ ಅಂತ ತಿಳ್ಕೊಂಡ್ಯಾ? ಮಿಸ್ಟರ್ ನಾಯಕ್, ನಿನಗಿನ್ನೂ ಟ್ರೈನಿಂಗ್ ಸಾಲದು. ಬೇಕಾದ್ರೆ ಬೆಳಗ್ಗೆ ಹೊತ್ತು ಬಾ, ಹೇಳ್ಕೊಡ್ತೀನಿ. ಹೇ, ಮ್ಯೂಸಿಕಲ್ ವಾಚು. ಹೌದು, ನಮ್ ಡ್ಯಾಡಿ ನನ್ ಬರ್ತ್ಡೇಗೆ ಪ್ರೆಸೆಂಟೇಶನ್ ಕೊಟ್ಟಿದ್ದು. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಮೈ ಚೈಲ್ಡ್. ತಗೋ ಪುಟ್ಟ. ಪಾಪು, ಪಾಪು, ಅಪ್ಪು, ಪಾಪು ಎಲ್ಲಿ? ಇಲ್ಲ, ಆಟಾಡ್ತಿದ್ನಲ್ಲ ರೀ. ಪಾಪು ಕಾಣ್ತಾ ಇಲ್ಲ. ಪಾಪು ಕಾಣ್ತಾ ಇಲ್ಲ? ಎಲ್ಲ ಆಟ ಆಡ್ತಾ ಇರ್ಬೇಕು ಅಂತ ಕಾಣುತ್ತೆ. ಎಲ್ಲೂ ಕಾಣ್ತಾ ಇಲ್ಲ ರೀ. ಪಾಪು, 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 ಪಾಪು ಮನೇಲೆಲ್ಲೂ ಕಾಣ್ತಿಲ್ಲ. ಮನೇಲಿ ಕಾಣ್ತಿಲ್ಲ ಸರ್. ಮೇಲ್ಗಡೆನೆಲ್ಲೂ ಕಾಣ್ತಿಲ್ಲ ಸರ್.
ಪರಶುರಾಮ್ ಇಲ್ಲಿ? ಅವ್ರ ಮಗು ಮಿಸ್ ಆಗಿದೆ ಸರ್. ಎಲ್ಲ ಹುಡುಕ್ತಾ ಇದ್ದಾರೆ. ಮಿಸ್ಟರ್ ಪರಶುರಾಮ್, ಆ ಗುಂಪಿನವ್ರಿಗೂ ನಿಮಗೂ ಮತ್ತೇನಾದ್ರೂ ಘರ್ಷಣೆ ನಡೀತಾ? Excuse me? Yes? I want to meet Mr. Sagar. Sir, he's in the billiards room. Can you guide me? Sure, sir. Boy, sir, please take this gentleman to the billiards room. Mr. Sagar? Mr. Sagar? ಹಲೋ. ಹಲೋ, ನಾನು ಅರ್ಜೆಂಟಾಗಿ ಎಂಡಿನ ನೋಡ್ಬೇಕು. ಅವರು ಕುಲಕರ್ಣಿಯಲ್ಲಿ ಎಲ್ಲಿದ್ದಾರೆ? ಮಿಸ್ಟರ್ ಸಾಗರ್, ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಎಂಡಿ ನೋಡ್ಬೇಕು ಅಂತ. ಅವರೇನು ಇಲ್ಲೇ ಇದ್ದಾರೆ, ಬೇರೆ ಎಲ್ಲಾದ್ರೂ ಇದ್ದಾರಾ? ಹೋಗ್ಲಿ, ಅವ್ರ ಫೋನ್ ನಂಬರ್ ಆದ್ರೂ ಸ್ವಲ್ಪ ಕೊಡ್ತೀರೇನ್ರಿ? ನನ್ನ ಪಾಡಿಗೆ ನಾನು ಕೇಳ್ತಾ ಇದ್ದೀನಿ, ನಿನ್ನಷ್ಟಿಗೆ ನೀನು ಆಟ ಆಡ್ತಾ ಇದ್ದೀಯಾ? ಬಿಲಿಯರ್ಸ್ ಆಡ್ತೀರಾ ಮಿಸ್ಟರ್ ಪರಶುರಾಮ್? ಕೇಳಿದಷ್ಟು ಕುತ್ರ ಕೊಡು. ಎಲ್ಲಿ ಎಂಡಿ? ನನ್ಗೆ ಗೊತ್ತಿಲ್ಲ. ನಿನ್ನೆ ತಾನೇ ಇಂಟ್ರೊಡ್ಯೂಸ್ ಮಾಡಿಸಿದ್ದವನ ನನಗೆ. ನಿನಗೆ ಗೊತ್ತಿಲ್ಲ? ನನ್ನ ಹೋಟ್ಲು 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ಯಾರು ಏನು ಅಂತ ಹೇಗೆ ಗೊತ್ತಿರಲಿ? ನನ್ನ ಹತ್ರ ವರ್ಷ ತೋರಿಸ್ತೀಯ ನೀನು? ನಿಜಾಪಗಳು ಎಲ್ಲಿದ್ದಾನವನು? ನನ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ? ನನ್ಗೆ ಗೊತ್ತಿಲ್ಲ. Help me! Help me! Please help me! ಎಲ್ಲಿದ್ದಾನ ಅವನು? ನನ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ನಾನು ನಿನ್ನ ಬಿಡೋದಿಲ್ಲ. ನನ್ಗೆ ಗೊತ್ತಿಲ್ಲ. ನಾನು ನಿನ್ನ ಬಿಡೋದಿಲ್ಲ. ನೋಡಿ, ನೀವ್ ಈ ರೀತಿ ಲಾನ ಕೈನಲ್ಲಿ ತಗೊಂಡ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಅರೆಸ್ಟ್ ಮಾಡ್ತೀರಾ? ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡ್ತೀರಿ ನೀವು? ಇವ್ರನ್ನ ಹೊಡೆದು ಇವ್ರ ಪ್ರಾಣಕ್ಕೆ ಸಂಚಕಾರ ತರ್ತಿದ್ದೀರಾ ಅಂತ. ಹಾಗಂತ ಅವ್ನು ಕಂಪ್ಲೇಂಟ್ ಕೊಟ್ಟಿದ್ದಾನ? ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನ ಅಂತ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಪ್ಲೀಸ್ ಕೂಲ್ ಡೌನ್. ನೋಡಿ, ನಿಮ್ ಮಗುನ ವಿಷಯನ ಟಿವಿಲಿ ಅನೌನ್ಸ್ ಮಾಡಕ್ ನಾನು ಕೊಟ್ಟಿದ್ದೀನಿ. ನೋಡಿ, ನೀವು ಅಷ್ಟರೊಳಗೆ ಅವಸರ ಪಟ್ಕೊಂಡು ರಾದಂತ ಮಾಡ್ಕೋಬೇಡಿ ಪ್ಲೀಸ್. ನಾನು ಮಿಸ್ಟರ್ ಪರಶುರಾಮ್, ಪ್ಲೀಸ್ ನೋಡಿ, ಸತ್ಯ ಒಂದಲ್ಲ ಒಂದ್ ದಿವಸ ಹೊರಗೆ ಬಂದೇ ಬರುತ್ತೆ. ಪ್ಲೀಸ್ ಕಾಮ್ ಡೌನ್. ಇಲ್ಲ, ಅವನು ಬಿಡಬಾರ್ದಾಗಿತ್ತು. ಅವನು ಬಿಡಬಾರ್ದಾಗಿ ಪ್ಲೀಸ್. ಪಾಪು ಅಲಿಯಸ್ ಬಾಲರಾಜ್ ಎಂಬ 6 ವರ್ಷದ ಹುಡುಗ ಸಂಪಂಗಿ ರಾಮನಗರದ ಫಾರಂ ಹೌಸಿನಿಂದ ತಪ್ಪಿಸಿಕೊಂಡಿದ್ದಾನೆ. ಈತ ಬೆಳ್ಳಗಿದ್ದಾನೆ, ಅಗಲವಾದ ಕಣ್ಣು, ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಾನೆ. ಕಾಣೆಯಾದ ದಿನ ಬಿಳಿಯ ಬಣ್ಣದ ಸೂಟ್ ಧರಿಸಿದ್ದನು. ಈತನ ಬಗ್ಗೆ ಯಾವುದೇ ಮಾಹಿತಿ ತಿಳಿದರೂ ಮಗುವಿನ ತಂದೆ ಮೇಜರ್ ಪರಶುರಾಮ್, ನಂಬರ್ 18, ಫಾರಂ ಹೌಸ್, ಸಂಪಂಗಿ ರಾಮನಗರ. ಹುಡುಗ ಟಿವಿ ಹಿಂದೆನೇ ಇದ್ದಾನೆ. ನೀವ್ ಹೇಳ್ದಂಗೆ ವೈಟ್ ಸೂಟೇ ಹಾಕೊಂಡಿದ್ದಾನೆ. ಆದ್ರೆ ನಾವ್ ಕಾಂಟ್ಯಾಕ್ಟ್ ಮಾಡೋಲ್ಲ. ಬೇಕಿದ್ರೆ ಅವನ ಅಪ್ಪನೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿ. ಹಲೋ, ಸಾಗರ್ ಮಾತಾಡ್ತಾ ಇರೋದು. 1 minute. ಸರ್, ಸಾಗರ್ ಆನ್ ದ ಲೈನ್. ನಾಯಕ್ ಹಿಯರ್. ಮಿಸ್ ನಾಯಕ್, ಪರಶುರಾಮ್ ಬಂದಿದ್ದ. MD ಅಡ್ರೆಸ್ ಬೇಕು ಅಂತ ನನ್ನ ಹೊಡೆದು ಬಡ್ದು ಅಣ್ಣಗಾಯಿ ನೀರ್ಗಾಯಿ ಮಾಡ್ಬಿಟ್ಟ. ಅಡ್ರೆಸ್ ಹೇಳಿದ್ಯಾನು? ಇಲ್ಲ, ಅದಕ್ಕೆ ಹೇಳ್ತೀನಿ. ಇದು ಈಗ ನಾನೇನ್ ಮಾಡ್ಲಿ? ಹಾಸ್ಪಿಟಲ್ಗೆ ಹೋಗಿ ಔಷಧಿ ತಗೋ. ಅವನ್ನ ನಾವು ನೋಡ್ಕೋತೀವಿ. ಓಕೆ.
ಡಾಕ್ಟರ್ ಹೇಳಿದ್ದು ನಿಜ. ನಿಮ್ಗೂ ಅವ್ರಿಗೂ ಮತ್ತೆ ಜಗಳ ಆಗಿದೆ. ಅವ್ರು ನನ್ ಮಗುನ ಎತ್ಕೊಂಡು ಹೋಗಿದ್ದಾರೆ. ನನ್ ಮಗು ನನಗ್ ಸಿಗೋಲ್ಲ. ನನ್ ಮಗು ನನಗ್ ಸಿಗೋಲ್ಲ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದೀಯ ನೀನು? ಸ್ವಲ್ಪ ಸಮಾಧಾನ ಮಾಡ್ಕೋ, ಸ್ವಲ್ಪ ಸಮಾಧಾನ ಮಾಡ್ಕೋ. ಖಂಡಿತ ಹೇಳ್ತಾ ಇದ್ದೀನಿ, ಮಗು ಏನು ಆಗೋದಿಲ್ಲ. ನನ್ನನ್ನು ನಂಬು. ನನ್ನನ್ನು ಹೆದರ್ಸ್ಬೇಕು ಅಂತ ಮಗುನ ಅವರು ಕಿಡ್ನಾಪ್ ಮಾಡಿದ್ದಾರೆ ಅಷ್ಟೇ. ಇದು ನನಗೂ ಅವ್ರಿಗೂ ನಡೀತಾ ಇರೋ ಯುದ್ಧ. ಅದಕ್ ನನ್ ಕಂದನ್ ಯಾಕ್ರಿ ಬಲಿ ಕೊಡ್ಬೇಕು? ಅಯ್ಯೋ, ನಿನ್ನ ಕಂದನ್ನ ಬಲಿ ಕೊಡ್ತಾರೆ ಅಂತ ನೀನು ಹೇಳಿದವ್ರು ಯಾರು? ಇದು ನ್ಯಾಯಕ್ಕೂ ಅನ್ಯಾಯಕ್ಕೂ ನಡೀತಾ ಇರೋ ಹೋರಾಟ. ಇದು ಸಹಜ. ಈ ಸಮಯದಲ್ಲಿ ಮಾತ್ರ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ. ಹೇಗ್ರಿ ತಾಳ್ಮೆಯಿಂದ ಇರೋದು? ನನಗ್ ಗೊತ್ತು ನನ್ ಮಗು ವಾಪಸ್ ಬರೋಲ್ಲ. ಆ ಪಾಪಿಗಳು ಏನೋ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ ಪಾಪು, ನಿನ್ನ ಬಿಟ್ಟು ನಾ ಹೇಗಪ್ಪ ಇರ್ಲಿ? ಏನಪ್ಪ ಮಾಡ್ಲಿ? ಪಾಪು ಎಲ್ಲಿದ್ದಾನೆ ಅಂತ ಕಂಡು ಹಿಡಿಯೋಕೆ ನಿಮ್ ಕೈಲಾಗೋಲ್ಲ. ನಿಮ್ ಕೈಲಾಗೋಲ್ಲ. ಓಹೋ, ನನ್ನ ಕೈನಲ್ಲಿ ಕಂಡು ಹಿಡಿಯೋಕ್ ಆಗೋದಿಲ್ಲ ಅಂತ ನೀನೇ ತೀರ್ಮಾನ ಮಾಡಿ ಹೇಳ್ಬಿಟ್ಯಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ರೀ. ಕರುಳಿನ ಸಂಕಟ ನನ್ನಿಂದ ತಡೆಯೋಕ್ ಆಗ್ತಿಲ್ಲ. ನಿನಗ್ ಮಾತ್ರ ಕರಡಿನ ಸಂಕಟ, ನನಗಿಲ್ಲ ಅಂದ್ಕೊಂಡ್ಯಾ? ಉಷಾ, ಸ್ವಲ್ಪ ಅರ್ಥ ಮಾಡ್ಕೊ ನನ್ನ. ಪಾಪು ಮೇಲೆ ಅವ್ರಿಗೇನು ದ್ವೇಷ ಇಲ್ಲ. ಅವ್ರಿಗೆ ಬೇಕಾಗಿರೋದು ನಾನು. ಪಾಪುನ ಅವ್ರಿಗೇನು ಮಾಡೋದಿಲ್ಲ. ಹಾಗಾದ್ರೆ ಅವ್ರು ಯಾಕೆ ನಿಮ್ಗಿನ್ನೂ ಫೋನ್ ಮಾಡಿಲ್ಲ? ಭಯ ಪಡಿಸೋದಕ್ಕೆ. ಅವರು ನನ್ನ ಕಬ್ಬಣ ಅಂತ ತಿಳ್ಕೊಂಡಿದ್ದಾರೆ. ಕಾಯಿಸಿ ಬೇಯಿಸಿ ಹದ ಮಾಡಿ ಬೊಗ್ಸೋದಕ್ಕೆ ನೋಡ್ತಾ ಇದ್ದಾರೆ. ನಿಧಾನ ಮಾಡಿದಷ್ಟು ನನಗ್ ಭಯ ಹೆಚ್ಚಾಗುತ್ತೆ ಅಂತ ಅವರ ಭ್ರಮೆ. ನೀವಾದ್ರೂ ಅವ್ರಿಗೆ ಫೋನ್ ಮಾಡಿ. ಯಾರಿಗೆ ಅಂತ ಫೋನ್ ಮಾಡ್ಲಿ? ಎಲ್ಲಿಗೆ ಅಂತ ಫೋನ್ ಮಾಡ್ಲಿ? ಸರ್, ಯಾವತ್ತಾದ್ರೂ ಈ ಫೈಲ್ ಅವಶ್ಯಕತೆ ನಿಮಗೆ ಬಿದ್ರೆ ಈ ಟೆಲಿಫೋನ್ ನಂಬರ್ಗೆ ಫೋನ್ ಮಾಡಿ ಸರ್. ದಿವಾಕರ್, ನಾನ್ ಪರಶುರಾಮ್ ಮಾತಾಡ್ತಿರೋದು. ಏನ್ ಸರ್? ನನಗೆ ಅರ್ಜೆಂಟ್ ಆಗಿ ರೆಡ್ ಫೈಲ್ ಬೇಕಾಗಿತ್ತಲ್ಲ ಸರ್. ಇವತ್ತ ಫೈಲ್ ಯೋಗ ಬಂತಲ್ಲ ಸರ್, ಅದನ್ನ ಇಮಿಡಿಯೇಟ್ ಆಗಿ ನಮ್ಮ ಫಾರ್ಮ್ ಹೌಸ್ಗೆ ತಂದ್ಬಿಡಿ. ಇಮಿಡಿಯೇಟ್ಲಿ ಬರ್ತೀನಿ ಸರ್. ಸರ್, ಪರಶುರಾಮ್ ಸರ್, ಪರಶುರಾಮ್ ಸರ್, ಫೈಲ್ ಸರ್. Five, 6, 7, 8, 9. ಹಲೋ, ಪರಶುರಾಮ್ ಸ್ಪೀಕಿಂಗ್. ಸರ್, ಪರಶುರಾಮ್. ಯಾವ ಪರಶುರಾಮ್ ಮಾತಾಡ್ತಿರೋದು? ಮೂನ್ ಲೈಟ್ ಹೋಟೆಲ್ ಮೀಟ್ ಮಾಡಿದ್ವಲ್ಲ, ಆ ಪರಶುರಾಮ್. ಓಹೋ, ಏನ್ರಿ, ಏನ್ ಸಮಾಚಾರ? ಕರೆದ್ರೆ ಕೋಪ ಮಾಡ್ಕೊಂಡು ಹೋದವರು ಇವತ್ತು ನಂಬರ್ ಹುಡುಕಿ ಫೋನ್ ಮಾಡಿದಿರಲ್ಲ. ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಜೀವನ? ನನ್ನ ಮಗು ಕಿಡ್ನಾಪ್ ಆಗಿದೆ. ಊರಿಗೆ ಸೆಕ್ಯೂರಿಟಿ ಕೊಡೋ ನಿಮಗೆ ಈ ರೀತಿ ಸೆಕ್ಯೂರಿಟಿ ಇಲ್ಲದೆ ಹೋಗಿದ್ದು ತುಂಬಾ ಅನ್ಯಾಯ. ಈಗಲೂ ನೀವು ನಮ್ಮ ಮಾತಿಗೆ ಮರ್ಯಾದೆ ಕೊಟ್ರೆ. ಅದೆಲ್ಲ ಆಮೇಲೆ. ಮೊದಲು ನನಗೆ ನನ್ನ ಮಗು ಬೇಕು. ನಮಗೆ ನೀವು ಬೇಕು. ನೀವು ನಮ್ಮವರಾಗಿದ್ದು ನಮ್ ಕೆಲಸ ಮಾಡೋದಾದ್ರೆ ನಿಮ್ ಮಗುನ ನಾವು ಹುಡುಕೊಡ್ತೀವಿ. ಮಿಸ್ಟರ್ ಪುರೋಹಿತ್, ನಿಮ್ ಹತ್ರ ಆಮೇಲೆ ಮಾತಾಡ್ತೀನಿ. ಮೊದಲು ಫೋನ್ನ ನಿಮ್ ಎಬಡಿ ಕೊಡಿ. ಅವರು ಚೆಸ್ ಆಟದಲ್ಲಿ ಬ್ಯುಸಿ ಆಗಿದ್ದಾರೆ, ಮಾತಾಡೋಕ್ ಪುರ್ಸೊತ್ತಿಲ್ಲ. ನನ್ನ ಮಗುನ ಕಿಡ್ನಾಪ್ ಮಾಡಿ ನನ್ನ ಜೀವನದಲ್ಲಿ ಚದುರಂಗ ಆಡ್ತಾ ಇದ್ದ ನಾನು. ನಿನ್ನೆಮಡಿಗೆ ಹೇಳು, 1940 ಡಿಸೆಂಬರ್ 24 ಅಂಡಮಾನ್ ಜೈಲ್, ಸೆಲ್ ನಂಬರ್ 26. ಈಗ ಅವನು ಫೋನ್ ತಗೋತಾನ ಇಲ್ವಾ ಕೇಳು. ನಾನ್ ಚೆಸ್ ಆಡುವಾಗ ನಾನ್ ಯಾರ ಹತ್ರನೂ ಮಾತನಾಡೋದಿಲ್ಲ. ಏನ್ ಪರಶುರಾಮ್, ಏನ್ ನಿಮ್ ಗಲಾಟೆ? ನನ್ನ ಮಗು ವಿಷಯ, ನಮ್ ಕಂಡೀಷನ್ನ ಪುರೋಹಿತ್ ಹೇಳಿದ್ರಲ್ಲ. ನಾಯಕ್ ಸಾನಿ ಆಟ ಆಡ್ತಾ ಇದೀಯ ನನ್ನ ಹತ್ರ ನೀನು? ನೀವ್ ಯಾರ ಹತ್ರ ಮಾತಾಡ್ತಾ ಇದೀರಾ ಗೊತ್ತಾ ಪರಶುರಾಮ್? ನೀನ್ ಯಾರನ್ನ ಕೆಣಕಿದ್ದೀಯ ಅಂತ ನಿನಗ್ ಗೊತ್ತಾ? ನೀನ್ ತಿಳ್ಕೊಂಡಿರಬಹುದು ನೀನ್ ಮಹಾ ಮೇಧಾವಿ, ಮಹಾಬುದ್ಧಿವಂತ ಅಂತ. ಲೇ, ನಿನ್ನ ಇಡೀ ಜಾತಕನೇ ನನ್ನ ಕಣ್ಣು ಮುಂದೆ ಇದೆ ಕಣೋ. ಇನ್ನು 1 ಗಂಟೆ ಒಳಗಾಗಿ ನನ್ನ ಮಗು ನನ್ನ ಕಣ್ಣು ಮುಂದೆ ಇರಬೇಕು. ಇಲ್ಲ ಅಂದ್ರೆ ನಿಮ್ಮ ಚರಿತ್ರನ ಬರೆದು ಪ್ರಿಂಟ್ ಮಾಡಿಸಿ ಬೀದಿ ಬೀದಿ ಹಂಚಿ ಜನಗಳಲ್ಲಿ ದಂಗೆ ಎಬ್ಬರಿಸ್ತೀನಿ. ನಿಮ್ಮ ಒಬ್ಬೊಬ್ಬರನ್ನು ಹುಚ್ಚು ನಾಯಿಗಳು ಬಡ್ದು ಹಾಕ್ತೀನಿ.
ನಿಮ್ಗಳನ್ನು ಚಿತ್ರಹಿಂಸೆ ಮಾಡಿ ನಿಮ್ಮ ದೇಹದ ಒಂದೊಂದು ಅಂಗಗಳನ್ನು ಕತ್ತರಿಸಿ ತುಂಡು ತುಂಡು ಮಾಡಿ ನಾಯಿ ನರಿಗಳಿಗೆ ಹಾಕ್ಲಿಲ್ಲ, ನಾನು ಪರಶುರಾಮನೇ ಅಲ್ಲ. ಮೈಂಡ್ ಇಟ್. ಯಾರು ಕೊಟ್ರು? ಯಾರೋ ಒಬ್ಬ ಗೇಟ್ ಹತ್ರ ಬಂದು ಪಾಪು ಬರ್ಡಿಗೆ ಇದನ್ನ ಕೊಟ್ಬಿಡು ಅಂತ ಹೇಳಿ ಅವಸರವಾಗಿ ಹೊರಟೋದ. ಅಲ್ಲಿಡು. ನೋಡಿದ್ರಾ ಮಿಸ್ಟರ್ ಪರಶುರಾಮ್, ನೀವ್ ಹೇಳ್ದಾಗೆ 1 ಗಂಟೆಲೆ ಕಳಿಸ್ಬಿಟ್ಟಿದೀವಿ. ಯಾಕೆಂದ್ರೆ ನೀವ್ ನಮ್ ಚರಿತ್ರೆ ಬರಿಬೇಕಲ್ವಾ, ಅದಕ್ಕೊಂದ್ ಸ್ಫೂರ್ತಿ ಬೇಡ್ವಾ? ಪುಟ್ಟ ಕೈ ನೋಡಿದ್ರೆ ತಾನೇ ತಮ್ಮ ದೊಡ್ಡ ಕೈ ಬೇಗ ಬೇಗ ಆಡೋದು. You brute! Bloody savages! ನಾನ್ ನಿನ್ನ ಉಳಿಸೋದಿಲ್ಲ, ನಾನ್ ನಿನ್ನ ಉಳಿಸೋದಿಲ್ಲ. ನಿಮ್ ತಮ್ಮಯ್ಯ ಅಂತೀನಿ, ಪ್ಲೀಸ್ ಪ್ಲೀಸ್. ಹಲೋ, ನಾನು ಅವ್ರಿಗೆ ಹೇಳ್ತೀನಿ, ನೀವೇನ್ ಹೇಳಿದ್ರು ಮಾಡ್ತೀವಿ, ನೀವೇನ್ ಹೇಳಿದ್ರು ಕೇಳ್ತೀವಿ. ನನಗ್ ಮಗು ಬೇಕು, ಕೈ ಹೋದ್ರು ಪರವಾಗಿಲ್ಲ, ಮಗು ಉಳ್ಕೊಂಡ್ರೆ ಸಾಕು. ನಮ್ ಮಗುನ್ ನಮಗ್ ಕೊಟ್ಬಿಡಿ, ನಮ್ ಮಗುನ್ ನಮಗ್ ಕೊಟ್ಬಿಡಿ. ನಿಮ್ ಮಗು ನಮ್ಗೆ ಯಾಕಮ್ಮ? ಗೇಟ್ ಹತ್ರ ಹೋಗಿ ಮಗು ಬಂದಿರತ್ತೆ. ಪಾಪು! ಡಾಕ್ಟರ್, ಹೇಗಾದ್ರೂ ಮಾಡಿ ನಮ್ಮ ಮಗು ಉಳಿಸ್ಕೊಡಿ. ಪ್ಲೀಸ್ ಡಾಕ್ಟರ್, ಪ್ಲೀಸ್. ಏನಿದು? ಇದು ಹೇಗಾಯ್ತು? ಆಮೇಲೆ ಹೇಳ್ತೀನಿ, ಮೊದಲು ಮಗುನ ಗಮನಿಸಿ. ಓಕೆ ಸಿಸ್ಟರ್, ಪ್ಲೀಸ್ ಟೇಕ್ ದಿಸ್ ಚೈಲ್ಡ್ ಇಮಿಡಿಯೇಟ್ಲಿ ಟು ದಿ ಎಮರ್ಜೆನ್ಸಿ ವಾರ್ಡ್. ಓಕೆ ಸರ್. ಸಿಸ್ಟರ್, ಮಗು ಜ್ಞಾನ ಬಂದ್ಮೇಲೆ ನನಗೆ ಬಂದು ತಿಳಿಸಿ. ಓಕೆ ಡಾಕ್ಟರ್. ಏನ್ ಡಾಕ್ಟರ್? ಈಗಲೇ ಏನು ಹೇಳಕ್ಕಾಗಲ್ಲ, ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ. ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಮಗು, ಓಹ್ ಗಾಡ್. ಸಿಸ್ಟರ್, ಮಗುಗ್ ನಿಜವಾಗ್ಲೂ ಕಾನ್ಶಿಯಸ್ ಬಂದಿತ್ತಾ? ಹೌದು ಡಾಕ್ಟರ್, ನಾನು ನೋಡಿ ನಗ್ತು. ಬಟ್ ಹಿ ಇಸ್ ಡೆಡ್.
ನಮ್ಮ ಪ್ರಯತ್ನಗಳೆಲ್ಲ ವ್ಯರ್ಥವಾಗೋಯ್ತು. ಐ ಆಮ್ ಸಾರಿ ಸರ್. ನನ್ನ ಬಿಟ್ಟು ಹೋಗ್ಬಿಟ್ಟಿಯ ಪಾಪು. ಸರ್ ಸರ್, ನಿಮ್ಗೆ ಫೋನ್ ಬಂದಿದೆ, ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ. ಬನ್ನಿ ಸರ್. ಹಲೋ ಪರಶುರಾಮ್, ನನ್ ಗುಂಪನ್ನೇ ಸರ್ವನಾಶ ಮಾಡ್ತೀನಿ ಹಿಂದೆ. ಈಗೇನಾಯ್ತು? ನಿನ್ ವಂಶಾನೇ ನಿರ್ವಂಶ ಮಾಡ್ಬಿಟ್ಟೆ. ನನ್ನ ಎದುರು ಹಾಕೊಂಡವರು ಯಾರು ಉಳಿಯಲ್ಲ ಮಿಸ್ಟರ್ ಪರಶುರಾಮ್. ಆಗೋಯ್ತಲ್ಲ ನಿನ್ ಕತೆ. ಇನ್ ಸ್ವಲ್ಪ ಹೊತ್ತಿಗೆ ನಿನ್ಗೆ ಹುಚ್ಚ ಹಿಡಿದು ಬೀದಿ ಅಲಿತ್ಯ. ಡೋಂಟ್ ಶೌಟ್, ಲುಕ್ ಬ್ಯಾಕ್.
ನಾನೀಗ ನೀರಲ್ಲಿ ಬೆರೆಸಿದ್ದು ಚಿತಾಭಸ್ಮ ಅಲ್ಲ, ನನ್ನ ಬಾಳಿನ ಸಮಾಧಾನ, ನನ್ನ ಬದುಕಿನ ನೆಮ್ಮದಿನ, ನನ್ನ ಹೃದಯದ ಶಾಂತಿನ, ನನ್ನ ಮನಸ್ಸಿನ ಸಂಯಮನ. ಈ ಭೂಮಿಲಿ ಯಾವುದು ಶಾಶ್ವತ ಅಲ್ಲ, ಯಾರೂ ಶಾಶ್ವತ ಅಲ್ಲ. ಹುಟ್ಟಿದವ್ರು ಸಾಯಲೇಬೇಕು ನಿಜ, ಆದ್ರೆ ಆ ಸಾವು ಯಾವ ರೀತಿ ಬಂತು? ದೇಶಕ್ಕೋಸ್ಕರ ಹೋರಾಡಿ ಸತ್ರ, ಇಲ್ಲ ಇನ್ನೊಬ್ಬರು ಸುಖಕ್ಕಾಗಿ ಸತ್ರ, ಇಲ್ಲ ಮತ್ತೊಬ್ಬರ ಕ್ಷೇಮಕ್ಕಾಗಿ ಸತ್ರ, ಇಲ್ಲ ಇಲ್ಲ ಇನ್ನು ಬದುಕಿ ಬಾಳ್ಬೇಕಾಗಿದ್ದು ನೀವು ಅಮಾನುಷವಾಗಿ ಕೊಲೆಯಾಗಿ ಸತ್ರಿ. ಬಾಬು, ಉಷಾ, ಬಾಬು, ಬಾಬು. ಎಂಥ ಭಯಂಕರವಾದ ಘಟನೆ ನನ್ನ ಕಣ್ಮುಂದೆ ನಡೀತು. ಇಷ್ಟಾದ್ರೂ ನಾನಿನ್ನೂ ಜೀವಂತವಾಗಿದ್ದೀನಲ್ಲ, ಯಾಕೆ ಯಾಕೆ? ಹುಟ್ಟಿದ ಮನುಷ್ಯ ಯಾವ ಋಣಾನು ಇಟ್ಕೊಂಡು ಸಾಯಬಾರ್ದಂತ. ಅದಕ್ಕೆ ಪುರೋಹಿತ್, ನಾಯಕ್, ಕುಲಕರ್ಣಿ, MD, ನೀವು ನನಗೆ ಮಾಡುವ ಉಪಕಾರ ಖಂಡಿತ ನಾನು ಮರೆಯೋದಿಲ್ಲ. ನೀವೆಲ್ಲ ಸೇರಿ ನನ್ನ ತಲೆ ಮೇಲೆ ಹೊರಿಸಿರೋ ದೊಡ್ಡ ಋಣದ ಭಾರ ಅದನ್ನ ತೀರಿಸಿನೇ ನಾನು ಹೋಗೋದು. ಅಶಾಂತಿಯಿಂದ, ಆತಂಕದಿಂದ, ಆಕ್ರೋಶದಿಂದ ಸಂಕಟ ಪಡ್ತಾ ಇರೋ ನಿಮಗೆ ನಿಜವಾದ ಶಾಂತಿ ಕೊಟ್ಟೆ ನಾನು ಹೋಗೋದು, ನಿಜವಾದ ಶಾಂತಿ ಕೊಟ್ಟೆ ನಾನು ಹೋಗೋದು.